ಜಾತಿ ರಾಜಕೀಯದ ವ್ಯವಸ್ಥೆಯ ಮುಸ್ಲಿಂ ಮಕ್ಕಳನ್ನು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಇವರಿಗೆ ಟಾರ್ಗೆಟ್ ಮಾಡಿ ನಿಮ್ಮ ಮನೆ ಬರ ಬೇರೆ ಎಲ್ಲರೂ ಹಾಳಾಗೋಗಿ ಎಲ್ಲರೂ ಸೇರ್ಕೊಳ್ರಿ ಉರ್ದು ಸಬ್ಜೆಕ್ಟ್ ಇಲ್ಲ ಅಂತೇಳಿ ನೇರವಾಗಿ ಹೇಳ್ಕಳಿಸಿರ್ತಾರೆ. ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳನ್ನು ತಡೆಯಲಿಕ್ಕೆ ಇದು ಹುನ್ನಾರ. ನಮಸ್ಕಾರ, ಆನ್ಲೈನ್ ಟಿವಿ ವೀಕ್ಷಕರೇ, ತುಮಕೂರು ಸರ್ಕಾರಿ ಎಂಪ್ರೆಸ್ ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಅನ್ಪೂರ್ಣೇಶ್ವರಿಯವರ ಮೇಲೆ ಮುಸ್ಲಿಮ್ಸ್ ಮುಖಂಡ ತಾಜುದ್ದೀನ್ ಶರೀಫ್ ಕೆಂಡಾಮಂಡಲ ಕಾಡಿದ್ದಾರೆ. ಏನು ಎಂಟ್ರೆನ್ಸ್ ಪದವಿ ಪೂರ್ವ ಕಾಲೇಜಿದೆ, ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಮ್ಮನ್ನು ಅಂದರೆ ತೆಹರೀಕೆ ಉರ್ದು ಅದಬ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳನ್ನು ಸಂಪರ್ಕಿಸಿ ಅಲ್ಲಿ ಉರ್ದು ಒಂದು ಭಾಷೆಯನ್ನು ಯಾರು ಕೇಳ್ತಾ ಇದ್ದಾರೆ ಅಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರಿಗೆ ಅಲ್ಲಿನ ಪ್ರಾಂಶುಪಾಲರು ನಿರಾಕರಿಸ್ತಾ ಇದ್ದಾರೆ, ಅಡ್ಮಿಷನ್ ತೊಗೊಳ್ಳೋಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದಾಗ ಉರ್ದು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವ ವಿಚಾರವಾಗಿ ಪ್ರಿನ್ಸಿಪಾಲ್ ಆದಂತ ಅನ್ಪೂರ್ಣೇಶ್ವರಿ ಅವರು ಮೀನಾಮೇಷ ಎನಿಸಿದ್ದಾರೆ. ಇವರ ಈ ಒಂದು ಮೀನಾಮೇಷದ ಹಿಂದೆ ಇರ್ತಕ್ಕಂಥ ವಿಚಾರ ಜಾತೀಯ ವ್ಯವಸ್ಥೆಯ ಜಾತಿ ರಾಜಕೀಯದ ವ್ಯವಸ್ಥೆಯ ಅಂದ್ರೆ ಇಲ್ಲಿ ಸರ್ಕಾರಿ ಎಂಪ್ರೆಸ್ ಮಹಿಳಾ ಕಾಲೇಜಲ್ಲಿ ಉರ್ದು ಸಬ್ಜೆಕ್ಟ್ ಇರುತ್ತೆ. ವಿದ್ಯಾರ್ಥಿನಿಯರು ಯಾವ ಭಾಷೆ ನಾವು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನ ಅವ್ರಿಗೆ ಬಿಟ್ಟಿರ್ತಂತ ವಿಚಾರ. ಕೆಲವರು ಸಂಸ್ಕೃತ ಆಯ್ಕೆ ಮಾಡ್ಕೊಂತಾರೆ, ಕೆಲವರು ಹಿಂದಿ ಆಯ್ಕೆ ಮಾಡ್ಕೊಂತಾರೆ, ಕೆಲವರು ಉರ್ದು ಮಾಡ್ಕೊಂತಾರೆ. ಅದು ಅವರವರ ವೈಯಕ್ತಿಕ ವಿಷಯ. ಜೊತೆ ನೋಡಿ ಅವರು ಏನು ಎಲ್ಲಿ ನಮ್ಗೆ ಏನು ಸಬ್ಜೆಕ್ಟ್ ತಗೋಬೇಕು, ಮುಂದಕ್ಕೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಂತದ್ದು ಅದು ಅವ್ರಿಗೆ ಬಿಟ್ಟಿರ್ತ ವಿಚಾರ. ಆದ್ರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅಂತೇಳಿ ಪ್ರಿನ್ಸಿಪಾಲ್ ಏನ್ ಮಾಡ್ತಾರೆ, ಉರ್ದು ಸಬ್ಜೆಕ್ಟ್ ಇದೆಯಾ ಅಂತ ಹೋಗದಂತ ಎಷ್ಟೋ ಜನ ವಿದ್ಯಾರ್ಥಿನಿಯರ ತಂದೆ ತಾಯಿ ಮನಸ್ಸನ್ನ ನವಸಿ ಕಳಿಸಿದ್ದಾರೆ. ಉರ್ದು ಸಬ್ಜೆಕ್ಟ್ ಇಲ್ಲ ಇಲ್ಲಿ, ಉರ್ದು ಸಬ್ಜೆಕ್ಟ್ಗೆ ಶಿಕ್ಷಕರಿಲ್ಲ, ಪಾಠ ಮಾಡೋದಕ್ಕೆ ಯಾರು ಇಲ್ಲಿ ಗತಿ ಇಲ್ಲ, ಹಾಗಾಗಿ ನಾವು ಉರ್ದು ಸಬ್ಜೆಕ್ಟ್ ಮಾಡ್ತಿಲ್ಲ, ನಿಮ್ ಮನೆ ಬರ ಬೇರೆ ಎಲ್ಲರೂ ಹಾಳಾಗೋಗಿ ಎಲ್ಲರೂ ಸೇರ್ಕೊಳ್ರಿ ಉರ್ದು ಸಬ್ಜೆಕ್ಟ್ ಇಲ್ಲ ಅಂತೇಳಿ ನೇರವಾಗಿ ಹೇಳ್ಕಳಿಸಿರ್ತಾರೆ. ವ್ಯಕ್ತಿಯೊಬ್ರು ಈ ಮಹಿಳಾಮಣಿ ಅನ್ನಪೂರ್ಣೇಶ್ವರಿ ಅವರು ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಸೆರೆ ಹಿಡಿದಿದ್ದಾರೆ. ಮೇಡಮ್, ಮಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಯಾವ ಕ್ಲಾಸ್? ಫಸ್ಟ್ PUC. ಲ್ಯಾಂಗ್ವೇಜು ಇದೆಯಾ? ಉರ್ದು. ನಮ್ಮ ಹತ್ರ ಲೆಕ್ಚರರ್ ಇಲ್ಲ, ಪೋಸ್ಟಿಂಗ್ ಇದೆ ಬಟ್ ಲೆಕ್ಚರರ್ ಇಲ್ಲ, ಅದಕ್ಕೆ ನಾವು ತಗೊಳ್ತಾ ಇಲ್ಲ ಅಂತ ಏನು ಅನ್ನಪೂರ್ಣ ಮೇಡಮ್ ಪ್ರಾಂಶುಪಾಲರು ಉತ್ತರ ನೀಡಿದ್ರು. ಈ ಒಂದು ವಿಚಾರಕ್ಕೆ ತಾಜುದ್ದೀನ್ ಶರೀಫ್ ಮುಸ್ಲಿಂ ಸಮುದಾಯದ ಮುಖಂಡರು ಇವರಿಗೆ ವಿಷಯ ಮುಟ್ಟುತ್ತೆ. ಈ ತರ ಉರ್ದು ಸಬ್ಜೆಕ್ಟ್ ವಿಚಾರವಾಗಿ ಮುಸ್ಲಿಮ್ಸ್ ಮಹಿಳೆಯರಿಗೆ ತೀರಾ ಅನ್ಯಾಯ ನಡೀತಾ ಇದೆ. ಹೇಳೋಂತಾರೆ ಯಾರು ಇಲ್ಲ, ಲಂಗು ಲಗಾಮಿದಲ್ಲೇ ಹುಚ್ಚು ಕುದುರೆಂತೆ ಮೆರಿತಾ ಇದ್ದಾರೆ ಇಲ್ಲಿ ಪ್ರಿನ್ಸಿಪಾಲ್ ಅನ್ನಪೂರ್ಣೇಶ್ವರಿ ಅಂತೇಳಿ. ಇವ್ರಿಗೆ ದಯವಿಟ್ಟು ಒಂದು ಪಾಠ ಕಲಿಸಿ ಅಂತೇಳಿ ವಿಚಾರ ಮುಟ್ಟಿಸ್ತಾರೆ. ವ್ಯಕ್ತಿಯೊಬ್ಬರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದ DDP ಅವ್ರನ್ನ ಸಂಪರ್ಕ ಮಾಡಿದಾಗ ಉರ್ದು ಸಬ್ಜೆಕ್ಟ್ ಇದೆ ಅಂತ ಹೇಳ್ತಾರೆ. ಉರ್ದು ಸಬ್ಜೆಕ್ಟ್ ಇದೆ, ಆಲ್ರೆಡಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಈ ತರ ಅನ್ನಪೂರ್ಣೇಶ್ವರಿ ಅಂತ ಮಹಿಳೆ ಮೀನಾಮೇಷ ಎಣಿಸ್ತಿದ್ರೆ ಜಾತಿ ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಪ್ರಿನ್ಸಿಪಾಲ್ ಸಾಕ್ತಿದ್ದಾರೆ ಅಂತೇಳಿ ಹೇಳಿದಾಗ ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳು, ಯಾಕಂದ್ರೆ ಅದು ಮಹಿಳಾ ಕಾಲೇಜ್ ಆಗೋದಕ್ಕಿಂತ ಹೆಣ್ಣು ಮಕ್ಕಳು ಜಾಸ್ತಿ ಹೋಗ್ತಾ ಇದ್ದಾರೆ, ಅವರನ್ನು ಎಜುಕೇಶನ್ ಇಂದ ಅಭ್ಯಾಸದಿಂದ ಆ ಹೆಣ್ಣು ಮಕ್ಕಳನ್ನು ತಡೆಯಲಿಕ್ಕೆ ಇದು ಹುನ್ನಾರ ಅಂತ ನಮಗೆ ಗೊತ್ತಾಯಿತು. ಗುರು ದೇವೋಭವ ಅಂತಾರೆ, ಎಲ್ಲಿ ಸಾಕ್ತಿದೆ ಗುರುಗಳ ವ್ಯವಸ್ಥೆ? ಅದಕ್ಕಾಗಿ ನಾವು ಹೋಗಿ ಕೇಳಿದಾಗ ನಮ್ಮ ಲೆಕ್ಚರರು ಇಲ್ಲ ಅಂತ ನಾವು ತಗೊಳ್ತಾ ಇಲ್ಲ. ಲೆಕ್ಚರರ್ ಇಲ್ಲ ಅಂದ್ರೆ ಲೆಕ್ಚರರ್ ಅಪಾಯಿಂಟ್ ಮಾಡಿ, ಲೆಕ್ಚರರ್ ತಗೊಳ್ಳೋಕೆ ಅವಕಾಶ ಇದೆ, ಪೋಸ್ಟಿಂಗ್ ಇದೆ ಅಲ್ಲಿ ಲೆಕ್ಚರರ್, ಉರ್ದು ಲೆಕ್ಚರರ್ಗೆ. ಇಲ್ಲ ಗೆಸ್ಟ್ ಲೆಕ್ಚರರ್ ತಗೊಂಡು ನೀವು ಓದಿಸಿ, ನಂತರ ಬೇರೆ ಬೇರೆ ಅವರ ಉತ್ತರ ಬಂತು, ನಂತರ ನಾವು ಅಲ್ಲಿ ಕುತ್ಕೊಂಡು ನಮಗೆ ಉರ್ದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಉರ್ದು ಇಲ್ಲಿ ಬೇಕೇ ಬೇಕು ಅಂತ ಕೇಳಿದಾಗ ಅವರು ಕಡೆಗೆ ನನಗೆ ಉರ್ದು ಲೆಕ್ಚರರ್ ಸಿಕ್ಕಿದ್ರೆ ನಾನು ಸ್ಟೂಡೆಂಟ್ಸ್ಗೆ ತೊಗೊಳ್ತೀನಿ ಅಂತ ಹೇಳೋದು.
ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಕಾಳಜಿ ಇರಲಿ ಮೇಡಮ್ ಅವರೇ. ಗುರುಗಳು ನೀವು, ನಿಮಗೆ ಒಂದು ವಿಶೇಷ ಒಂದು ಸ್ಥಾನಮಾನ ಇರುತ್ತೆ. ಈ ರೀತಿ ದಿಕ್ತಪ್ಸಂತ ಕೆಲಸ ಮಾಡುವಂಥದ್ದು ನಿಮಗೆ ಶೋಭೆ ತರಲ್ಲ. ಹೇಳಿದ್ರು ನಾವು ಸಿಗ್ಲಿಲ್ಲ. ಯಾಕೆ ಸಿಗೋದಿಲ್ಲ? ನಮ್ಮ ರಾಜ್ಯದಲ್ಲಿ ಸಾವಿರಾರು ಉರ್ದು ಲೆಕ್ಚರರ್ಸ್ ಇದ್ದಾರೆ. ನೀವು ಯಾವತ್ತಾದ್ರೂ ಒಂದು ದಿನ ಆಡ್ ಕೊಟ್ಟಿದ್ದೀರಾ ಪೇಪರಲ್ಲಿ ಅನೌನ್ಸ್ಮೆಂಟ್? ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಬಂದು ವಾಪಸ್ ಹೋಗಿದ್ದಾರೆ ಸಬ್ಜೆಕ್ಟ್ ಇಲ್ಲ ಅಂತೇಳಿ. ಅವ್ರ ಜೀವನ ಮುಂದಕ್ಕೆ ಹೆಂಗೆ, ಎಲ್ಲಿ ಓದಬೇಕು ನೋಡ್ರಿ. ಮಾಡುವಂತ ಎಡವಟ್ಟಿನ ಕೆಲಸಕ್ಕೆ ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಡರಿ ಇದೆಲ್ಲ. ತುಮಕೂರಂತೂ ಬಿಡ್ರಿ, ಎಲ್ಲಾ ಕ್ಷೇತ್ರದಲ್ಲೂ ಎಕ್ಕುಟ್ಟು ಹಾಳಾಗೋಗಿದೆ. ಶಿಕ್ಷಣ ಇಲಾಖೆ ಬಿಡ್ರಿ ನೋಡ್ರಿ, ಇದೊಂದು ಉದಾಹರಣೆ ಇದು. ಮುಸ್ಲಿಂ ಮಕ್ಕಳನ್ನು, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಇವರಿಗೆ ಟಾರ್ಗೆಟ್ ಮಾಡಿ ಎಲ್ಲಾ ರೀತಿಯಲ್ಲಿ ಇವರು ಬೇರೆ ಬೇರೆ ರೀತಿಯಲ್ಲಿ ಹೈಯರ್ ಪೋಸ್ಟಿಂಗ್ ಅಲ್ಲಿ ಟಾರ್ಗೆಟ್ ಆಯಿತು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಟಾರ್ಗೆಟ್ ಆಯಿತು. ಇವಾಗ ಏನು ಮಕ್ಕಳು ಓದುತ್ತಿದ್ದಾರೆ ಅವ್ರಿಗೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೀವು ಇಂಥ ಮನಸ್ಥಿತಿ ಇರಬಾರ್ದು. ಪ್ರಿನ್ಸಿಪಲ್ ಅನ್ನಪೂರ್ಣೇಶ್ವರಿ ಅವರ ವರ್ತನೆಗೆ ತಜ್ಞರು ಕಂಡ ಮಾಡಲ್ಲ. ಇದು ಆನ್ಲೈನ್ ಟಿವಿ ಒಂದು ವರದಿಯಾಗಿತ್ತು. ಸದ್ಯದ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಅದ್ಭುತದಲ್ಲಿದೆ. ಅಂದ್ರೆ TDP ಅವರ ಮಾತಿಗೆ ಅವರು ಎದುರಿ ಮುಸ್ಲಿಮ್ಸ್ ಮಹಿಳೆಯರ ಮೇಲೆ, ಮುಸ್ಲಿಮ್ಸ್ ವಿದ್ಯಾರ್ಥಿನಿಯರ ಮೇಲೆ ಆಗ್ತಿರ್ತಕ್ಕಂಥ ಒಂದು ಅನ್ಯಾಯನ ಸರಿಪಡಿಸಿದಾರೆ ಅಂತೇಳಿ ಮಾಹಿತಿ ಇದೆ. ಗುರುಗಳು ಈ ರೀತಿ ಮಾಡೋದು ಸರಿ ಇಲ್ಲ ಅಂತದ್ದು ನಮ್ಮ ಮಾತು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ನಮಸ್ಕಾರ.